ನಮ್ಮ ಒತ್ತಿಗೆ ಕಾಸು ಎಲ್ಲೋ ಮಡಗ್ತಿದ್ಲಲ್ಲ. ಹೆಂಗೋ ಇವಾಗ ಮನೆಯಾಗ ಯಾರೂ ಇಲ್ಲ. ಒಂಚೂರಾದ್ರೂ ದುಡ್ಡು ಎತ್ಬಿಡ್ಬೇಕು. ಹಿಂಗೆ ಸ್ವಲ್ಪ 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 ಕೂಡಿಕೊಂಡು ಹೆಂಗೋ ಒಂದೇ ಕಿತ ಮನೆನೇ ಬುಡಿಸ್ಕೊಬಿಡ್ಬೇಕು. ಮನೆ ಬುಡಿಸ್ಕೊಬಿಟ್ರೆ ಇನ್ನೇನಾಯ್ತದೆ. ಅಪ್ಪ, ಆರಾಮಾಗೆ ಆರಾಮಾಗಿ ಎಲ್ಲನೂ ನನಗೆ ಆಯ್ತದೆ. ಇರು, ಎಷ್ಟು ದುಡ್ಡು ಸಿಗ್ತದೆ ನೋಡೋಣ. ಗೊತ್ತವ್ರೆ ಯಾರಾದ್ರೂ? ಇಲ್ಲ, ಯಾರೂ ಗೊತ್ತಿಲ್ಲ. ಅಯ್ಯೋ, ಈ ಬೀರದೆಲ್ಲ ಬಾಕ್ಲಾಕ್ಬಿಟ್ಟವಳಲ್ಲ ಇವಳು. ಬೀಗ ಬೇರೆ ಹಾಕೊಂಡು ಹೊಂಟೋಗ್ಬಿಟ್ಟವಳೆ. ಥು, ಇದ್ರ ಕಾಸಿರೋದು ಅಂತ ಅನ್ನಿಸ್ತದೆ. ಏನು ಮಾಡಲಿ? ಮನಿಯಾಳಿ ಏನಾಯ್ತದೆ? ಹಂಗೇನೇ ತೆಗೆದ್ಬಿಟ್ಟು ಇಕ್ಕಿದ್ರೆ ಏನಾಯ್ತದೆ? ಅಯ್ಯೋ, ಯಾರು ಗೊತ್ತಾ ಇಲ್ಲ. ಬೀರು ಬೀಗ ಹೊಡೆದ್ಬಿಟ್ರೆ ಮನೆಗಿರೋದು ನಾನೇ, ಗೊತ್ತಾಗೋಗ್ಬಿಡಲ್ವಾ? ನಾನೇ ಬೀರು ಬೀಗ ಹೊಡೆದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೂ ಇವಾಗ ಅವಳ ಕಡಿಕೆ ಮನೆಯಳಿ ಕಡಿಕೆನೇ ಸಪೋರ್ಟ್ ಮಾಡ್ತೈತೆ. ನನ್ನ ಕಡೆಗಂತೂ ಸಪೋರ್ಟ್ ಮಾಡಲ್ಲ, ಏನು ಮಾಡೋಕ್ಕಿಲ್ಲ. ಏನು ಮಾಡಲಿ? ಈ ಕಡೆ ವಾರ್ಡನಾಗೆಲ್ಲ ಮಡಗಿರ್ತಿದ್ಲು, ಇಲ್ಲೇನಾರ ಐತಾ ಅಂತ. ನಮ್ಮ ಅಮ್ಮಂಗೆ ಫೋನ್ ಹಾಕ್ಲಾ? ನಮ್ಮ ಅಮ್ಮ ಏನು ಮಾಡ್ತಾವಳೋ ಏನೋ, ಫೋನ್ ಹಾಕ್ಬಿಡ್ಲ ಒಂದೇ ಒಂದ್ಕಿತ. ಅಮ್ಮ ಏನಾರ ಒಂದು ಏಳು ಹೇಳ್ತಿದ್ದ ನಮ್ಮಮ್ಮ. ಏನು ಮಾಡೋದು? ಫೋನ್ ಹಾಕಿದ್ರೆ ಚಪ್ಪಲಿ ಗಿಪ್ಲಿ ತಗೊಂಡು ಹೊಡಿತೀನಿ ಅಂದರೆ ಹೊಡೆದ್ರು ಪರವಾಗಿಲ್ಲ, ಚಪ್ಪಲೆ ಹೊಡ್ಸ್ಕೊಂಡ್ರು ಪರವಾಗಿಲ್ಲ. ಏನು ಮಾಡೋಕ್ಕಾಯ್ತದೆ? ಫೋನ್ ಹಾಕ್ತೀನಿ ಇರು, ಫೋನ್ ಹಾಕ್ಬಿಟ್ಟು ನೋಡೋಣ, ಮಾತಾಡ್ತೀನಿ, ಏನಾರ ಹೇಳ್ತದೆ. ಇದ್ಯಾವ್ದ ಫೋನು ಹಿಂಗಾಯ್ತೈತಲ್ಲ? ಅಯ್ಯೋ ನನ್ನ ಮಗುಂದೆ. ಹಲೋ ಹಲೋ, ಹೇಳ. ಅಯ್ಯೋ, ಎಲ್ಲಿದ್ಯಲ್ಲ ನೀನು? ಅವ ದೂರ ಬಂದ್ಬಿಟ್ಟಿದ್ದೀನಿ, ಸಕಲೇಸ್ಪುರದ ಕಡೆ ದೂರ ಬಂದ್ಬಿಟ್ಟಿದ್ದೀನಿ ಕಣಮ್ಮ. ಇಲ್ಲಿ ಏನೇನೇನೋ ಆಯ್ತೈತೆ ಕಣಮ್ಮ. ಇಲ್ಲೊಂಥರ ಇರಕ್ಕೆ ಆಯ್ತಿಲ್ಲ ಕಣಮ್ಮ. ಇಲ್ಲಿ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣಮ್ಮ. ಅಯ್ಯ, ನೀನು ಬಾಳಗ್ ನಾನು ಎಳ ಆಳೆ ಯಾಕಡ ಹಾಕ ಲೋಪರ್ ಬಡ್ಡಿ ನನ್ನ ಮಗನೇ. ಯಾರ್ಲ ಬೊಗಳಿದ್ ನಿನಗೆ? ನಿಂಗೇನ್ ತಲೆನಾಗ ಬುದ್ಧಿ ಇಲ್ವೇನ್ಲ? ಮನೆ ಆಸ್ತಿ ಪತ್ರವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆಡ ಇಕ್ಕು ಅಂತ ಯಾ ಲೋಪರ್ ನನ್ನ ಮಗ ಹೇಳಿದ್ನ ನಿಂಗೆ? ಈಗ ನೋಡು, ನಿನ್ನೆಂತ ದರಿದ್ರು ನನ್ನ ಮಗನಿಂದ ನಾನಂತೂ ಬೀದಿನಾಗ ಬಂದು ನಿಂತ್ಕೊಂಡಿವ್ನಿ ಕಣ್ಲ. ಕಂಡ ಮನೆಗೆ ನಿಮ್ಮ ಮಾಮನ ಮನೆಗೆ ಬಂದು ಬಿದ್ದಿದ್ದೀನಿ. ಲೋಪರ್ ಮಗನ್ ತಕೊಬಿಟ್ಟು ಬಂದು ನನಗಂತೂ ಎಲ್ಲೂ ನೆಮ್ಮದಿ ಕೊಡಕ್ಕೆಲ್ಲ ಬಿಟ್ರಲ್ಲ ನೀನಂತೂ. ಈಗ ಎಲ್ಲ ಹಾಳಾಗೋಗಿ ಬಿದ್ದಿದ್ಯಾ? ಬಾರ್ಲ ಊರಿಗೆ. ನಾನು ಬರೋಕಿಲ್ಲ. ಬಂದ್ರೆ ನೀನು ಕ್ಯಾಕುರ್ಸ್ ಹಾಕೋಗಿದ್ಯಾ? ನಾನು ಬರೋಕಿಲ್ಲ. ಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡೋದಿಲ್ಲ ಕಣಮ್ಮ. ಇವನೇ ಅವನಲ್ಲ, ಈ ನನ್ನ ಮಗನಿಂದ ನಿನಗೆ ಇದು ಮಾಡಿದ್ದು ನಾನು. ಈಗಲೂ ಅಷ್ಟೇ ಕಾಪಿ ತೊಡ್ದ ಕಳ್ತನ ಮಾಡೋಣ ಅಂತ ಕಳ್ತನ ಮಾಡಿಸ್ಬಿಟ್ಟು ಅವನು ಎಸ್ಕೇಪ್ ಆಗೋಗ್ಬಿಟ್ಟು ನನಗೆ ದೊರುಮ್ದೇಟ್ ಬಿಡಂಗೆ ಮಾಡ್ಬಿಟ್ಟ ಕಣಮ್ಮ. ಈಗ ಅದಕ್ಕೆ ತಿರ್ಗಿ ಅವನೇ ವಾಪಸ್ ಕರ್ಕೊಂಬಂದ. ಅದಕ್ಕೆ ವಾಪಸ್ ಊರಿಗೆ ಹೋಗೋಣ ಬಾ ಅಂದರೆ, ಸಾವುಕಾರ ಆದ್ಮೇಲೆ ಹೋಗೋಣ, ಈಗಲೇ ಹೋಗೋದು ಬೇಡ, ಊರಾಗ ಮುರ್ವದಿ ಹೋಯ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾವನೆ ಕಣಮ್ಮ. ಅಯ್ಯೋ ಚಪ್ಪರ್ ನನ್ನ ಮಕ್ಕಳ, ನಿಮ್ ಬಾಳ್ಗಿಷ್ಟು ನಿನ್ನ ಮಕ್ಕೆ. ಈಗ ನನಗೆ ಮನೆ ಇಲ್ಲ ಕಣಲ್ಲ, ಇರ ಮನೆನೂ ಕಳೆದ್ಬಿಟ್ಟು ಹೋಗ್ಬಿಟ್ಟಲ್ಲ ನೀನು. ಈಗ ನಾನು ಏನ್ ಮಾಡ್ಕೊಂಡು ಸಾಯ್ಲಿ? ಏಳು ಮಗ ನೀನೇನ್ಯಾ 2,20,000 ಅಲ್ಲ, ಇವಾಗ 40,000 ಕೊಡು ಅಂತ ಕೇಳ್ತಾವನು ನನ್ನ ಮಗ. 2.5 ಲಕ್ಷ ದುಡ್ಕೊಂಡು ನೀನು ಯಾವಾಗ ಬತ್ತೀಯ, ಯಾವಾಗ ಮನೆ ಬಿಡಿಸ್ಕತ್ತೀಯ ಹೇಳು? ನಾನು ಮಾಡಿದ ಅಂತ ಕಷ್ಟಗಳೆಲ್ಲ ಪಡ್ತಾ ಇದ್ದೀನಿ. ನಾನು ಮನೆ ಬಿಡಿಸ್ಕೊಳ್ಳೋಣ ಅಂತ. ದರಿದ್ರು ನನ್ನ ಮಕ್ಕಳ ನೀವು. ಏನ್ ಮಾಡಿರಿ ಹೇಳು? ನಿಮ್ಮ ಅಪ್ಪಂಗೆ ಏನಾರ ಈ ವಿಷಯ ಗೊತ್ತಾಯ್ತು ಅಂದ್ರೆ ರುಬ್ತಾನ ಹಾಕೊಂಡ್ ಚಟ್ನಿ ಹರಿತಾನೆ. ಏನ್ ಮಾಡಿ ಇವಾಗ? ನಿಮ್ಮ ಅಪ್ಪಂಗೆ ಗೊತ್ತಿಲ್ದಿದ್ದಂಗೆ ಫೋನ್ ಹಾಕಿದ್ರು ಇಲ್ಲಿದ್ದೀನಿ ಅಂದ್ರೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದೀನಿ. ಇಲ್ಲ ಅಪ್ಪಂಗ ನನ್ನ ಮಗನೇ, ನೀನ್ ವಾಪಸ್ ಬಂದ್ರೆ ನೀನೇ ಸರಿ, ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬರ್ಬೇಕಾ 2.5 ಲಕ್ಷ ದುಡ್ಡು ಇಸ್ಕೊಬಾ. ಆ ಬಡ್ಡಿ ಐದ ಅವನು ಸಾಲ ಕೊಡ್ಬೇಕು ತಾನೆ, ಅವನ್ ತಗೋ ವಸೂಲಿ ಮಾಡ್ಕೊಂಡ್ಬಿಟ್ಟು ಬರಲ್ಲ. ಓ, ಅವ್ನು ಈಗಲೇ ಕೊಡ್ತಾನೆ. ಅವ್ನು ತಗೊಂಡ್ರೆ ಕಾಸಿಲ್ಲ ಕಣಮ್ಮ, 10 ರೂಪಾಯಿನೂ ಕಾಸಿಲ್ಲ ಕಣಮ್ಮ. ಅವ್ನು ತಗೊಂಡು ಏನು ಮಾಡಿ, ಅವನು ನಮ್ಮಂಗೆ ಹಬ್ಬೆ ಪಾಲಿನೇನಿಯ. ನನ್ನ ಮಗುನಿಂದನೇ ಕಣಮ್ಮ ನಾನು ಹಾಳಾಗೋಗಿದ್ದು. ಹೆಂಗೋ ಸಂದಕ್ಕಿದ್ದೆ ಕಣಮ್ಮ. ಅಮ್ಮ ಹೋಗಿ ನಿಧಿತಾಗೆ ದುಡ್ಡು ಇಸ್ಕ ಕಣಮ್ಮ. ನಿಧಿ ಏನಾರ ಕೊಟ್ಟು ಮನೇನಾರ ಬುಡ್ಸ್ಕೊಡ್ತಾಳೇನೋ ಕೇಳಮ್ಮ. ಅವಳಿಗೆ 2.5 ಲಕ್ಷ ಯಾ ಲೆಕ್ಕನೂ ಇಲ್ಲ ಕಣಮ್ಮ. ಅವ್ನ ತಾಗೆ ಅವಳ ತಾಗೆಲ್ಲ ಬೇಜಾನ್ ಕ್ಯಾಸು ಪಾಸು ಎಲ್ಲ ಇದ್ದದಲ್ವೇನಮ್ಮ, ಒಡವೆ ಪಡವೆ ಕ್ಯಾಸು ಎಲ್ಲ ಇದ್ದದಲ್ವ. ಅದಕ್ಕೆ ನೀನು ಹೋಗ್ಬಿಟ್ಟು ಒಂದೇ ಕಿತ ನೀನು ಕೇಳು ಕಣಮ್ಮ. ಹಿಂಗೆ ಕೊಡಮ್ಮ, ಹಿಂಗೆ ಕಷ್ಟದಾಗಿದ್ದೀವಿ ಅಂತ ಹಂಗೆ ಕೊಟ್ಬಿಡ್ತಾಳೆ ಕಣಮ್ಮ, ಎತ್ತು ಕೊಟ್ಬಿಡ್ತಾಳೆ ಕಣಮ್ಮ. ಇಡ್ರು ಸಿಕ್ಬಿಡ್ತಾಳೆ ನಿನಗೆ, ತಂದ್ಬಿಟ್ಟು ಇಡ್ರಿಸ್ತಾಳೆ. ಇರ್ಲಾ ಲೋಪರ ನನ್ನ ಮಗನೇ, ಎಲ್ಲಿ ಇಡ್ರಿಸ್ತಾಳೆ ಅವಳು? ಅವಳು ಕೊಡೋದಾಗಿದ್ರೆ ಯಾವತ್ತ ಕೊಡೋಳು ಕಡೆ. ನಮ್ಗೆ ಕಷ್ಟ ಗೊತ್ತಿದ್ದು ಸುಮ್ ಕುಂತ್ಕೊಂಡವಳಲ್ಲ, ಅವಳು ಇನ್ನು ಎಲ್ಲಿ ಕೊಟ್ಟಳು ಎಲ್ಲ ನೀನು? ಬಡ್ಡೈದನ್ ತಕೊಬಿಟ್ಟು ಬಂದು ಈಗ ಏನು ಮಾಡೋದು? ಮನೆ ಬಿಡಿಸ್ಕೊಳಕ್ಕೆ ಹಾಕಿಲ್ಲ. ಅವಾಗೆಲ್ಲ ಎಂಟ್ರನ್ನು ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಟು ಇವಾಗ ನೋಡಿದ್ರೆ ಹೋಗಿ ಎಂಟ್ರದ ಕಾಸು ಕೇಳು ಅಂತ ಹೇಳ್ತಿದ್ಯಲ್ಲ ನಮ್ಮ ಅನ್ಗೇಟ್ ನನ್ನ ಮಗನೇ. ಅವಳು ಕೊಟ್ಟಳ ನಮಗೆ. ಏನು ಮಾಡೋದು ಅಂತ ನಿನಗೆ ಅರ್ಥ ಆಯ್ತಿಲ್ವೇ? ಏನು ಮಾಡಲಿ? ನೀನು ಬಾರ್ಲಾ, ನೀನು ಊರಿಗೆ ಬಾ. ಏನೋ ಒಂದು ನೋಡ್ಕೊಳ್ಳ, ನೀ ಊರಿಗೆ ಬಾ. ಇಲ್ಲಿ ಹಂಗ ಮಾಮೂನ್ ಮನೆ ಐತೆ, ಆರಾಮಾಗಿರಿವಂತೆ. ಬಾ, ಅಲ್ಲಿ ಓಪರ್ ನನ್ನ ಮಗನ ಜೊತೆ ಅಲ್ಕೊಂಡು ಇನ್ನೂ ಒಂದು ಗಾಡಿ ಸಾಲ ಪಾಲ ಮಾಡ್ಕೊಂಡು ಬಂದು ತುಳ್ದಾಕ್ಬಿಡ್ತೀನಿ ಇಲ್ಲೇನೇನಿಯ. ಅಮ್ಮ ನಂಗೆ ಹಂಗೆ ಓಡಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅವನೇನೇನಿಯ ನನಗೆ ಕರ್ಕೊಂಡು ಓಡಾಡಿಸ್ತಿರೋದು. ಈಗಲೂ ಅಷ್ಟೇ ಎಲ್ಲಿದ್ದೀನೋ ಗೊತ್ತಿಲ್ಲ ಕಣಮ್ಮ. ಯಾವುದೋ ಒಂದು ದೋಣಿ ಮೇಲೆ ಕುಂತ್ಕೊಂಡಿವ್ನಿ ಅಷ್ಟೇನೇನಿಯ.
ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ ನನಗೆ. ನನ್ನ ಮ್ಯಾಲೆ ನೀನು ಕೋಪ ಮಾಡ್ಕೊಬೇಡ. ಆದಷ್ಟು ಬೇಗ ಬರ್ತೀನಿ. ಹೋಗಿ ನಿಧಿತಾಗ ದುಡ್ಡು ಕೇಳ್ಬಿಟ್ಟು ಹೊಸಿ ಹೆಂಗೋ ಇಸ್ಕೊಂಬಿಟ್ಟು ಬಾ. ನಾನು ಆಮೇಕಿಂದ ನಿಂಗೆ ಫೋನ್ ಹಾಕ್ತೀನಿ. ನೀನೇನು ನಾನು ನುಗ್ಗಿಯಕ್ಕೆ ಫೋನ್ ಹಾಕ್ಬೇಡ. 2.5 ಲಕ್ಷ ನಾನು ದುಡಿತೀನಿ. ಅವಳಿಗೆ ಹೋಗಿ ಹೇಳು, ನಿನ್ನ ಗಂಡ ಸಾಲ ಕೇಳ್ತಾವ್ನು ಕೊಡು, ನಿನಗೆ ವಾಪಸ್ ಕೊಟ್ಬಿಡ್ತಾನಂತೆ, ತಂದು ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳು. ಓ ಒಂದ್ ಕಿತ ಹೋಗಿ ಕೇಳ್ತೀನಿ, ಕೊಟ್ರೆ ಇಸ್ಕತೀನಿ, ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಯ್ತದೆ ನೋಡನಿ. ನೈಸ್ ಮಾಡಿ ಕಣ್ಣೀರ್ ಹಾಕ್ಬಿಟ್ಟು ಕೇಳ್ತೀನಿ, ಏನ್ ಹೇಳ್ತಾಳ ನೋಡನಿ. ನಾನು ಹೇಳಿದ್ದೀನಿ ಅಂತ ಕೇಳು, ಕೊಡ್ತಾಳೆ. ಓ ಗಂಡ ಹೇಳಿದ್ಮೇಲೆ ಕೊಡ್ದಂಗಿತ್ತಾಳೆ, ಕೊಡ್ತಾಳೆ ಬಾ. ಅವಳ್ತಾಗ ನಾನೇನು ಭಿಕ್ಷೆ ಇಲ್ಲ ಅವಳ್ತಾಗೆ. ಸುಮ್ಕೆನೆ ನೀ ಇಸ್ಕೊತಾ ನೀವು ವಾಪಸ್ ಕೊಡ್ತೀನಿ ಅವಳು. ನಾನು ಏನು ಭಿಕ್ಷೆ ಕೇಳಕ್ಕೇನು ಹೋಗ್ಬಿಡ ಅವ್ರು ಅಂತಕ್ಕೆ. ಹಿಂಗೆ ಕಷ್ಟ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಬಾ ಅಷ್ಟೇ ನೀನಿಯ. ಸರಿನಾ? ಹೋಗೇನೋ ಮಾಡು. ಮಾಡೋಗ್ತೀನಿ ಫೋನ್ನ. ಫುಲ್ಲು ಫರ್ ನನ್ನ ಮಗನೇ, ನೀನು ಕಟ್ಕೊಬಿಟ್ಟು ಮನೆಗೆ ಇಕ್ಕೊಬಿಟ್ಟು ಏನ್ಲ ಮಾಡನಿ. ನಾನು ಹೆಂಗೋ ನನ್ನ ಮಗ ತಂದಾಗ್ತಾವನೆ ಅಂತ ಊರು ತುಂಬ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ದೆ. ಇವಾಗ ಎಲ್ಲರ ತಗೊಂಡು ಕೈ ಚಾಚಕ್ ನಂಗೆ ನಾಚಿಕೆ ಆಯ್ತದ ಕಣಪ್ಪ. ಇಲ್ಲಿ ನೋಡಿದ್ರೆ ನಿಮ್ಮ ಮಾಮೂನ ಬ್ಯಾರೆ ಅವಳ ಕಟ್ಕೊಂಡವಳೆ, ಸಹಾಯ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಇವಳು ತಗಣಿ ಕಣ್ಣನ್ ಸಾಯ್ತಾ ಇವನಿ ಕಣ. ನಿನ್ನಿಂದ ಹಬ್ಬೆ ಪಲ್ಲಿ ಜೀವನ ಆಗೋಗ್ಬಿಟ್ಟೈತೆ ನಂಗಂತೂ. ಈಗ ನಿಧಿ ಕೊಟ್ರೆ ಬದುಕದೀವಿ, ಆ ನಿಧಿಗಾನೆ ಕಾಸು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಇನ್ಯ. ಸರಿ ನೋಡ ನೀರು ಹೋಗಿ ಕೇಳ್ತೀನಿ. ನೀನು ಫೋನ್ ಮಾಡಿದ್ದೆ ಅಂತ ಹಿಂಗೆ ಹೇಳ್ತೀನಿ. ನಿನ್ನ ಗಂಡ ಕೇಳ್ತಾವನೆ ಕಣಮ್ಮ ಅಂತ ಏನೋ ಒಂದು ನೈಸ್ ಮಾಡ್ಬಿಟ್ಟು ಪುಸ್ಲಾಯಿಸ್ಬಿಟ್ಟು ಹೇಳ್ತೀನಿ. ನೋಡೋಣ ಏನಾರ ಹೇಳ್ತಾನೇನೋ, ಹೇಳ್ತಾಳೇನೋ ಕೇಳಿ ನೀನು ಫೋನ್ ಹಾಕ್ತೀನಿ. ಯಾಕ್ಲ ಲೋಪರ್ ಫೋನ್ ಆಫ್ ಮಾಡ್ಕೊತ್ಯಾ? ಏನು ಆಫ್ ಮಾಡ್ಕೊಬೇಡ ನೀನು. ಆಫ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ಸಾಲಗಾರರೆಲ್ಲೂ ಫೋನ್ ಮೇಲೆ ಫೋನ್ ಮಾಡ್ತಾರೆ. ನಾನೆಲ್ಲಿ ಫೋನ್ಗೆ ಉತ್ತರ ಕೊಡಲಿ? ಮಾಡ್ತೀನಿ ಮಡಗು ಫೋನ್, ಇವಾಗ ಮಡಗು ಹೋಗ್ಬಿಟ್ಟೆ ತಗೊಂಡು ಹೆಜ್ಜೆ ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿ ದಿನ ಮಡಗು ಫೋನ. ಆಯಿತು. ತಲೆಗೆ ಐಡಿಯಾನೇ ಬರಲಿಲ್ವಲ್ಲ. ಆ ನಿಧಿ ಹಂಗಿದ್ರು ಏನೇ ಅಂದ ತಕ್ಷಣ ಬಿದ್ದೋಗ್ಬಿಡ್ತಾಳೆ. ಒಂದ್ಸಲ ಆವಾಜ್ ಹಾಕಿದ್ರು ಮರ್ಯಾದಿನ ಕೊಟ್ಬಿಟ್ಟಿರೋಳು ದುಡ್ಡನ್ನ. ನಾನೇ ತಪ್ಪು ಕೆಲಸ ಮಾಡ್ಕೊಂಡು ಇಲ್ಲಿ ಗಂಟ ಬಂದ. ನಾನೇ ಹೋಗಿ ಒಂದು ಡೈಲಾಗ್ ಹೊಡೆದ್ಬಿಟ್ರೆ ಕೊಡಲ್ಲ ಅಂತ ಅಂತಾಳ. ನಾನು ಯಾಕೆ ಹೋಗೊಂಡು ಡೈಲಾಗ್ ಹೊಡಿಬಾರ್ದು? ನಮ್ಮಮ್ಮ ಫೋನ್ ಮಾಡಿ ಹೇಳ್ತೀನಿ, ನಾನೇ ಬರ್ತೀನಿ ಕಣಮ್ಮ ಕೇಳಕ್ಕೆ ಅಂತ. ಬಸ್ ಚಾರ್ಜ್ ಐತಲ್ಲ ಹತ್ಕೊಂಡು ಹೊಂಟೋಗ್ಬಿಡ್ಲಾ? ಎಡಬಿಡು, ಫಸ್ಟ್ ನಮ್ಮಮ್ಮ ಕೇಳಿ ನಾನು ನನ್ನ ಮಗಂಗೆ ಹೆಂಗೋ ನೈಸ್ ಮಾಡ್ಬಿಟ್ಟು ಫಸ್ಟ್ ಊರು ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ಏನ್ಲ ಭಾಳ ಖುಷಿಯಾಗಿದ್ಯಾ? ನಮ್ಮ ಅಮ್ಮಂಗೆ ಫೋನ್ ಮಾಡಿ ಮಾತಾಡಿದೆ. ನಮ್ಮ ಅಮ್ಮ ಬಾ ಮಗನಿ ಏನಾಯ್ತದ ನಾನು ನೋಡ್ಕೊತೀನಿ ಅಂತ ಕರಿತೈತೆ. ನನಗೇನೋ ಹೋಗ್ಬೇಕು ಅಂತಾನೆ ನೀವು ಅನ್ನಿಸ್ತೈತೆ. ಕರೆಯದಂಗೆ ಕರೆಸ್ಕೊತಾರೆ, ಹಳೆ ಎಕ್ಕಡ ತಗೊಂಡು ಜ್ವರ ಬರೋ ಗಂಟ ಹೊಡಿತಾರೆ. ಏನಿಲ್ಲ, ನಮ್ಮ ಅಮ್ಮ ಏನಾಗಕ್ಕಿಲ್ಲ ಅಂತಂತು. ಅಷ್ಟಲ್ದೆ ನೀನು ಕರಿತದ ಅಮ್ಮನ ಪ್ರೀತಿ ಅಲ್ವಾ. ಆದರೆ ಒಂದೇ ಒಂದು ಬೇಜಾರು ವಿಷಯ ಏನು ಅಂತಂದರೆ, ನಮ್ಮ ಮನೇನ ಅವನು ಲೋಪರ್ ನನ್ನ ಮಗ ಪೈಲ್ವನ್ ಪಾಪಣ್ಣ ಕಿತ್ಕೊಬಿಟ್ಟವನಂತೆ. ಅಯ್ಯೋ ರಾಮ, ನಾನೇನ ನಮ್ಮ ಅತ್ತೆದೇನಾರ ಇಕ್ಬಿಟ್ಟಿದ್ರೆ ಇನ್ನೇನಾಗದು ಹೇಳು. ಗ್ಯಾರಂಟಿನೂ ನಮ್ಮ ಅತ್ತೆದು ಕಿತ್ಕೊಂಡು ಹೋಗ್ಬಿಟ್ರು ಮನೆಯ. ಆಮೇಕಿಂದ ನನ್ನ ಕತೆ ಮುಗಿಯೋದು ನೋಡು. ನೀನೇ ಮಾಡಿದ್ಯ ಎಲ್ಲನೂ. ನಮ್ಮ ಆಸ್ತಿ ಪತ್ರ ವೈಪುಸ್ಬಿಟ್ಟು ನೀನು ಮಾತ್ರ ಆರಾಮಾಗೋಗ್ಬಿಟ್ಟೆ. ನೀನು 1 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ತಾನೆ, ನೀನು ಅರ್ಧ ಸಾಲ ತೀರಿಸ್ಬೇಕು ತಾನೆ. ನೀನು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ತೀರಿಸ್ತಾನೂ ಇಲ್ಲ, ಎಂಥದನ್ನೂ ಇಲ್ಲ ನೋಡು. ನನಗಂತೂ ನೀನು ಸಾಲ ಕೊಡಲೇಬೇಕಪ್ಪ. 1,20,000 ನೀನು ಸಾಲ ನಾನು ಕೊಡಲೇಬೇಕು. ಕೊಡೋಣ ಬಿಡ್ಲಾ, ನಾನೇನು ದಡ್ಸಿಕಮಣಿ ಅನ್ಕೊಂಡಿದ್ಯಾ ನಿನ್ನ ಕುಂತ್ಕೊಳ್ಳೋಕ್ಕೆ? ಏನೋ ಒಂದು ಕೆಲಸ ಮಾಡಿ ಕಾಸು ಮಾಡ್ಕೊತೀನಿ, ನೀನು ಸುಮ್ಕಿರು. ನೀನು ಯಾಕೆ ತಲೆ ಕೆಡಿಸ್ಕೊಂಡಿಯೇ? ನಾನು ಹೆಂಡ್ತಿ ಮುಂದೆ ತಲೆ ತಗ್ಗಿಸ್ಕೊಂಡಿದ್ದಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನ ಮಾತು ನಂಬ್ಕೊಂಡು ಕೊನೆಗೂ ತಲೆ ತಗ್ಗಿಸ್ಕೊಂಡು ಕುಂತಿದ್ದು ಬಿಟ್ಟಿದ್ದೀನಿ. ಅವ್ಳು ಮುಂದೆ ಹೋಗ್ಬಿಟ್ಟು ಕೈ ಚಾಚಬೇಕು ಅಂತ ಆಯ್ತದ? ನನ್ನ ಮ್ಯಾಲೆ ಪೀರಾಣನೆ ಮಾಡಿಕೊಂಡಿದ್ಲು. ಹೋಗೊಂದು ಮಾತು ಹಿಂಗೆ ಅಂದಿದ್ರು ಹಂಗೆ ಕೊಟ್ಬಿಟ್ಟಳು ಸರ್ರ ಅಂತ ಹೇಳ್ಬಿಟ್ಟು. ನಾನು ನಿನ್ನ ಮಾತು ಕೇಳ್ಬಿಟ್ಟು ನನ್ನ ಕಿತ ಹಾಳಾಗೋದು ನೀನು ಅಂತ ಅನ್ನಿಸ್ತದೆ. ಹೆಂಗ್ಸಿನ ದುಡ್ಡಾಗ ನನ್ನ ಮಗ ತಿಂತಾನೆ, ನಂತರ ಗುಂಡುಸ್ತರ ಬದುಕದ್ ಕಲ್ತ್ಕೊಳ್ಳಲಿ. ಹೆಂಗ್ಸ್ ದುಡ್ಡಾಗ ತಿಂತಾನಂತ ಹೋಗ್ಬಿಟ್ಟು ಅವಳ ಕಾಲ್ ಕೆಳಗಡೆ ನೀನು ಯಾಕೆ ಹೋಗಿ ಬೀಳ್ತೀಯಾ? ಮುಚ್ಕೊಂಡು ಕುಂತ್ಕೊಳ್ಳಲಿ. ಅವರೇ ನೀನು ಬೇಕಾರೆ ಬಂದು ನಮ್ಮ ಕಾಲ್ ಕೆಳಗಡೆ ಬೀಳಲಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ದುಡಿಬೇಕು, ಹೆಂಗಾರ ಮಾಡಿ ದುಡಿಬೇಕು. ಈಗ ನಾವು ಯಾಕೆ ಇಲ್ಲಿ ಕುಂತ್ಕೊಂಡಿದ್ದೀವಿ ನೋಡಿ? ಬೇರೆ ಏನಾರ ಹುಡುಕೊಟ್ಟು ಕೆಲಸ ಬೇರೆ ಏನಾರ ಮಾಡಿಬಿಟ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಅಮ್ಮನ ಮುಂದೆ ತೋರಿಸಿದ್ರೆ ಸುಮ್ಮನೆ ಆಯ್ತದೆ. ಈಗ ಒಂದೇ ಕಿತ ಮಂಗಳೂರು ಕಣಲ್ಲ, ಮಂಗಳೂರಾಗ ಪಿಸ್ ಹಿಡಿಯೋ ಕೆಲಸ ಮಾಡೋಣ, ಸುಮ್ಕಿರು. ಆಯಿತು.